ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರು ಕಿಚನ್ ಬ್ಲಾಗ್ಸ್. ಇದು ನಾನು ಮಾಡ್ತಾರಂತೂ ಬಿಗಿನರ್ಸ್ಗಂತೂ ತುಂಬಾ ಈಸಿ ಆಗುತ್ತೆ ಫ್ರೆಂಡ್ಸ್. ಆ ರೀತಿ ಒಂದು ಡಿಸೈನ್ನ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಈಸಿ ಆಗುತ್ತೆ ಅಂದ ತಕ್ಷಣ ಮಾತ್ರಕ್ಕೆ ಇದು ತುಂಬಾ ಸಿಂಪಲ್ ಆಗಿರುತ್ತೆ ಅಂತ ಮಾತ್ರ ಅಲ್ಲ, ತುಂಬಾ ಎಲಿಗೆಂಟ್ ಆಗಿ ಕೂಡ ಕೇಕ್ ಕಾಣುತ್ತೆ. ಈಗ ನಾನು ಕ್ರೀಮಿಗೆ ಸ್ವಲ್ಪ ಗ್ರೀನ್ ಕಲರು ಒಂದು ಡ್ರಾಪ್ ಆಗುವಷ್ಟು ಆರೆಂಜ್ ಕಲರ್ ಫುಡ್ ಕಲರ್ನ ಜೆಲ್ ಕಲರ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ತಗೊಂಡು ಕ್ರೀಮಿಗೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಯಾವ ರೀತಿ ಕಲರು ಚೇಂಜ್ ಆಗ್ತಾ ಇದೆ ಅಂತ. 2 ಡ್ರಾಪ್ಸು ನಾವು ಗ್ರೀನ್ ಕಲರ್ ತಗೊಂಡ್ರೆ 1 ಡ್ರಾಪ್ ಆಗುವಷ್ಟು ನಾವು ಆರೆಂಜ್ ಕಲರ್ನ ತಗೊಳ್ಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ ನಾನು ಯಾವ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಕ್ರೀಮಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಲಿಕ್ವಿಡ್ ಕಲರ್ಸ್ನ ಯೂಸ್ ಮಾಡ್ಕೊಳ್ಬಾರ್ದು ಫ್ರೆಂಡ್ಸ್. ಲಿಕ್ವಿಡ್ ಕಲರ್ಸ್ನ ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಕ್ರೀಮ್ನ ಕನ್ಸಿಸ್ಟೆನ್ಸಿ ಚೇಂಜ್ ಆಗುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ ಫ್ರೆಂಡ್ಸ್. ಈಗ ನಾನು ಒಂದು ಪೈಪಿಂಗ್ ಬ್ಯಾಗಿಗೆ ನಾನು ಸ್ವಲ್ಪ ಕ್ರೀಮ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಫಿಲ್ ಮಾಡಿಕೊಂಡು ನಾನು ಈ ರೀತಿ ಕೇಕ್ ಮೇಲೆ ನಾನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಸ್ವಲ್ಪ ಹೈಟ್ ಜಾಸ್ತಿ ಇರುವಂಥ ಕೇಕ್ ಆಗಿತ್ತು. ನೋಡ್ತಾ ಇರಬಹುದು ನಾನು ಯಾವ ರೀತಿ ಹಾಕ್ಕೊಂಡಿದ್ದೀನಿ ಅಂತ. ಈಗ ಇದನ್ನು ನಾನು ಮೇಲ್ಗಡೆಯಿಂದ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಕೇಕ್ ಫಿನಿಶಿಂಗ್ ಮಾಡಬೇಕಾದ್ರೂ ಅಷ್ಟೇ ಫ್ರೆಂಡ್ಸ್, ಮೇಲ್ಗಡೆ ಫಸ್ಟ್ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಕ್ರೀಮ್ನ. ಆದ ನಂತರ ಸೈಡಲ್ಲಿ ಏನಿದೆ ಅದನ್ನು ಫಿನಿಶಿಂಗ್ ಮಾಡಿಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ ಸ್ಪ್ಯಾಕ್ಚುಲಾನ ನಾನು ಯಾವ ರೀತಿ ತೊಗೊಂಡೋಗ್ತಾ ಇದ್ದೀನಿ ಅಂತ. ಫಿನಿಶಿಂಗ್ ಮಾಡಬೇಕಾದ್ರೆ ಸ್ಪ್ಯಾಕ್ಚುಲಾನು ಅಷ್ಟೇ ಪದೇ ಪದೇ ನಾವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಫಿನಿಶಿಂಗ್ ಕೂಡ ತುಂಬಾ ನೀಟಾಗಿ ಕ್ಲೀನಾಗಿ ಬರುತ್ತೆ ಫ್ರೆಂಡ್ಸ್. ಎಲ್ಲೂ ಕೂಡ ಫಿನಿಶಿಂಗು ಹಾಳಾಗೋದಿಲ್ಲ. ನಾನಿದಂತೂ ಮಿನಿಮಮ್ ಎಷ್ಟು ಕಡಿಮೆ ಕ್ರೀಮಲ್ಲಿ ನಾನು ಈ ಕೇಕ್ನ ಫಿನಿಶಿಂಗ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಕಡಿಮೆ ಕ್ರೀಮಲ್ಲಿ ನಾನು ಇದನ್ನು ಫಿನಿಶಿಂಗ್ ಮಾಡಿ ಕೊಟ್ಟಿದ್ದು. ಯಾಕಂದರೆ ಕಸ್ಟಮರು ನನಗೆ ತುಂಬ ಕ್ರೀಮ್ ಬೇಡ ಅಂತ ಹೇಳಿದ ಕಾರಣ ನಾನು ಆದಷ್ಟು ಕೂಡ ಕಡಿಮೆ ಕ್ರೀಮಲ್ಲೇ ನಾನು ಫಿನಿಶಿಂಗ್ ಮಾಡಿಕೊಟ್ಟಿದ್ದೀನಿ. ನೋಡ್ತಾ ಇದ್ದೀರಲ್ಲ ಮೇಲ್ಗಡೆ ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲನೂ ಕೂಡ ನಾನು ರಿಮೂವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಈಗ ನಂದು ಕೇಕ್ ಪೂರ್ತಿಯಾಗಿ ಫಿನಿಶಿಂಗ್ ಆಗಿದೆ. ಈಗ ಇದಕ್ಕೆ ನಾನು ಒಂದು ಲೈನ್ಸ್ ಪ್ಯಾಟ್ರನ್ನ ಮಾಡ್ಕೊಳ್ತಾ ಇದ್ದೀನಿ. ಅವು ನನಗೆ ಕಸ್ಟಮರ್ ಕೊಟ್ಟಿದ್ದ ಫೋಟೋದಲ್ಲಿ ಇದೇ ರೀತಿಯೇ ಲೈನ್ಸ್ ಪ್ಯಾಟ್ರನ್ ಇತ್ತು, ಹಾಗಾಗಿ ನಾನು ಇದನ್ನು ಯೂಸ್ ಮಾಡಿಕೊಂಡು ಲೈನ್ಸ್ ಪ್ಯಾಟ್ರನ್ನ ಮಾಡ್ಕೊಳ್ತಾ ಇರೋದು. ಈಗ ಏನು ಕ್ರೀಮು ನಮಗೆ ಇನ್ನೂ ಉಳಿದಿತ್ತಲ್ಲ ಅದೇ ಕ್ರೀಮಿಗೆ ಇನ್ನೂ ಸ್ವಲ್ಪ ಕೂಡ ಗ್ರೀನ್ ಕಲರ್ನ ಹಾಕ್ಕೊಂಡು ಈ ರೀತಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು ನಮಗೆ ಫೈನಲ್ ಡೆಕೋರೇಷನ್ಗೆ ಬೇಕಾಗಿರುವಂಥ ಕ್ರೀಮು. ನಾನು ಇಲ್ಲಿ ತುಂಬ ಲೈಟ್ ಪಿಸ್ತಾ ಗ್ರೀನ್ನ ಹಾಕ್ಕೊಂಡು ಫಿನಿಶಿಂಗ್ ಮಾಡ್ಕೊಂಡಿರೋದು. ಈಗ ಸ್ವಲ್ಪ ಅದರಲ್ಲೇ ನಾನು ಡಾರ್ಕ್ ಕಲರ್ ಮಾಡ್ಕೊಳ್ತಾ ಇದ್ದೀನಿ. ಆ ಥರ ಡಾರ್ಕ್ ಕಲರ್ ಮಾಡ್ಕೊಳ್ಳುವಾಗ ನಮಗೆ ಕಲರ್ ಡಿಫ್ರೆನ್ಸ್ ಖಂಡಿತ ಗೊತ್ತಾಗುತ್ತೆ ಫ್ರೆಂಡ್ಸ್. ನೀವು ನೋಡ್ತಾ ಇರಬಹುದು ನಾನಿಲ್ಲಿ ಓಪನ್ ಸ್ಟಾರ್ ಸ್ಮಾಲ್ ನಾಸಲ್ನ ತೊಗೊಂಡಿರೋದು. ಸ್ಮಾಲ್ ನಾಸಲ್ನ ತಗೊಂಡು ನಾನು ಈ ರೀತಿ ಒಂದು ಡಿಸೈನ್ನ ಪ್ಯಾಟ್ರನ್ನ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಈ ರೀತಿ ಕ್ರಾಸ್ ಆಗಿ ಒಂದು ಹಾಫ್ ಸರ್ಕಲ್ಗೆ ನಾನು ಸ್ವಲ್ಪ ಜಾಸ್ತಿಯಾಗಿ ನಾನು ಈ ರೀತಿ ಸರ್ಕಲ್ನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ರೀತಿ ಡಿಸೈನ್ಗಳು ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಬಿಗಿನರ್ಸ್ಗೂ ಕೂಡ ನಾಸಲಲ್ಲಿ ವರ್ಕ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಖಂಡಿತನೂ ನೀವು ಹೋಮ್ ಬೇಕರ್ ಏನಾದರೂ ಆಗಿದ್ದರೆ ಅಥವಾ ಹೊಸದಾಗಿ ನಾನು ಟ್ರೈ ಮಾಡ್ತಾ ಇದ್ದೀನಿ ಅನ್ನೋದೇ ಆದರೆ ಈ ರೀತಿ ಡಿಸೈನ್ಗಳು ನೀವು ಟ್ರೈ ಮಾಡ್ಬೋದು ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ಅದು ಒಂದು ಅರ್ಧಕ್ಕಿಂತ ಏನು ಹಾಫ್ ಸರ್ಕಲ್ ಆಗಿದೆ ಅದನ್ನು ಹಾಗೆ ನಾನು ಕೆಳಗಿಳಿಸ್ಕೊಳ್ತಾ ಬರ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ನೋಡ್ಬೋದು ನಾನು ಎಲ್ಲಿಂದ ಇಳಿಸ್ಕೊಳ್ತಾ ಇದ್ದೀನಿ ಅಂತ. ಈ ರೀತಿ ಇಳಿಸ್ಕೊಂಡಿದ್ದಾದ ನಂತರ ನಾನು ಇದೇ ನಾಸಲ್ನ ಇಟ್ಕೊಂಡು ಸೇಮ್ ಕ್ರೀಮ್ನೇ ಯೂಸ್ ಮಾಡಿಕೊಂಡು ನಾನು ಬಾರ್ಡರ್ನ ಕೂಡ ಸೇಮ್ ಅದೇನೇ ಹಾಗೆ ಕಂಟಿನ್ಯೂಯೇಷನ್ ತೊಗೊಂಡೋಗ್ತಾ ಇದ್ದೀನಿ. ಸುತ್ತಲೂ ಈಗ ನಮ್ಮ ಕೇಕಿಗೆ ಬಾರ್ಡರ್ ಡೆಕೋರೇಷನ್ ಮಾಡ್ಕೊಂಡಿದ್ದಾಗಿದೆ ಫ್ರೆಂಡ್ಸ್. ಈಗ ಡೆಕೋರೇಷನ್ಗೋಸ್ಕರ ನಾನು ಈ ರೀತಿ ಬಟರ್ಫ್ಲೈಸ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಇದು ನಾನ್ ಎಡಿಬಲ್ ಬಟರ್ಫ್ಲೈಸು ಫ್ರೆಂಡ್ಸ್. ಈ ಥರ ಬಟರ್ಫ್ಲೈಸ್ನ ನಾವು ನಾನ್ ಎಡಿಬಲ್ನ ಯೂಸ್ ಮಾಡಬೇಕಾದ್ರೆ ಕಸ್ಟಮರ್ಸಿಗೆ ಕೊಡುವಾಗ ಹೇಳಿನೇ ಕೊಡಬೇಕಾಗುತ್ತೆ. ಇದು ನಾನ್ ಎಡಿಬಲ್ಲು ಖಂಡಿತವಾಗ್ಲೂ ಸೆಲೆಬ್ರೇಷನ್ ನಂತರ ತೆಗೆದುಬಿಟ್ಟು ಸರ್ವ್ ಮಾಡಿ ಅಂತ ಹೇಳಿ ಕೊಡಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ ನನಗೆ ಎಲ್ಲೆಲ್ಲಿ ಈ ಬಟರ್ಫ್ಲೈಸ್ನ ಇಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅನ್ನೋದನ್ನ ನೋಡಿಕೊಂಡು ನಾನು ಈ ಬಟರ್ಫ್ಲೈಸ್ನ ಇಟ್ಕೊಳ್ತಾ ಇದ್ದೀನಿ.
ಸಣ್ಣ ಮಕ್ಕಳಿಗೆ ಈ ಥರ ಬಟರ್ಫ್ಲೈಸ್ ಎಲ್ಲ ಯೂಸ್ ಮಾಡಿ ನಾವು ಕೇಕ್ನ ಬರ್ಡೇಗೆ ಡೆಕೋರೇಟ್ ಮಾಡಿ ಕೊಡಬೇಕಾದ್ರೆ ಖಂಡಿತವಾಗ್ಲೂ ಮಕ್ಕಳು ಕೂಡ ತುಂಬಾ ಹ್ಯಾಪಿ ಆಗ್ತಾರೆ ಫ್ರೆಂಡ್ಸ್. ಮತ್ತು ಸ್ವಲ್ಪ ನಾನು ಶುಗರ್ ಬಾಲ್ಸ್ನ ಕೂಡ ಡೆಕೋರೇಷನ್ಗೆ ಬಳಸ್ಕೊಂಡಿದ್ದೀನಿ, ನೋಡ್ತಾ ಇರಬಹುದು. ಇದು ಕಲರ್ ಬಾಲ್ಸು. ಮಕ್ಕಳ ಬರ್ಡೇಗೆ ಈ ರೀತಿ ಕಲರ್ಫುಲ್ಲಾಗಿ ಇದ್ದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಫೈನಲ್ ಆಗಿ ಹ್ಯಾಪಿ ಬರ್ಡೇ ಅನ್ನೋ ಕೇಕ್ ಟಾಪರ್ನ ಕೂಡ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ವಾವ್! ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ನಮ್ಮ ಕೇಕ್ ಅಂತ. ಡೆಕೋರೇಷನ್ ಕೂಡ ಎಷ್ಟು ಈಸಿಯಾಗಿ ಮಾಡಿ ಮುಗಿಸ್ದೆ ಅಂತ ನೀವು ನೋಡ್ತಾ ಇದ್ದೀರಲ್ಲ. ಈ ನನ್ನ ಕೇಕ್ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡೋದ್ರಿಂದ ನನಗೂ ಕೂಡ ಒಳ್ಳೊಳ್ಳೆ ಕಂಟೆಂಟು ತರೋಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ನೀವು ಯಾವುದೆಲ್ಲ ರೆಸಿಪಿ ಕೇಳ್ತಿರೋ, ಯಾವ ಥರ ಡಿಸೈನ್ಗಳು ಪ್ಯಾಟರ್ನ್ಗಳು ಕೇಳ್ತಿರೋ ಖಂಡಿತವಾಗ್ಲೂ ನಾನು ಕೂಡ ಮುಂದಿನ ದಿನಗಳಲ್ಲಿ ತರಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್.